ಹಾಯ್ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ಐ ಹೋಪ್ ಆಲ್ ಆರ್ ಡೂಯಿಂಗ್ ವೆಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೊಸ ದಿನ ಹೊಸ ವ್ಲಾಗ್, ಬಟ್ ದಿನ ಅದೇ ಸೇಮ್ ರೂಟೀನ್ ಇರುತ್ತೆ ನನ್ನದು. ಅಂಥ ಇಂಟ್ರೆಸ್ಟಿಂಗ್ ಅಂತ ಏನು ನಿಮ್ಗೆ ಅನಿಸಲ್ಲ ನನ್ನ ವ್ಲಾಗ್ಸಲ್ಲಿ. ನಿಮ್ಗೇನಾದ್ರೂ ತುಂಬ ಎಕ್ಸ್ಪ್ಲೋರ್ ಮಾಡೋ ಥರ ವ್ಲಾಗ್ಸು ಅಥವಾ ತುಂಬ ಫ್ಯಾಮಿಲಿ ಓರಿಯೆಂಟೆಡ್ ವ್ಲಾಗ್ಸ್ ಈ ಥರ ಏನಾದರೂ ಇಷ್ಟ ಆಗುತ್ತೆ ಅಂದರೆ ನನ್ನ ವ್ಲಾಗ್ ಸ್ವಲ್ಪ ಬೋರಿಂಗ್ ಅನಿಸ್ಬೋದು. ಬಿಕಾಸ್ ನಂದು ಎವ್ರಿ ಡೇ ಬೇಸಿಸಲ್ಲಿ ಸೇಮ್ ರೂಟೀನ್ ಇರುತ್ತೆ. ಅದೇ ಎದ್ದೇಳೋದು, ರಂಗೋಲಿ ಹಾಕೋದು, ಮನೆ ಕ್ಲೀನ್ ಮಾಡೋದು, ಏನಾದರೂ ಓದೋದಿದ್ದರೆ ಓದೋದು, ಪೂಜೆ ಮಾಡೋದು, ಅಡುಗೆ ಮಾಡೋದು, ಆಲ್ಮೋಸ್ಟ್ ಇದೇ ಇರುತ್ತೆ. ನೀವೇನಾದರೂ ಫುಡಿ ಆಗಿದ್ದರೆ ಮೇ ಬಿ ನನ್ನದು ವ್ಲಾಗ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸ್ಬೋದು. ಬಿಕಾಸ್ ಎವ್ರಿ ಡೇ ಹೊಸ ಹೊಸ ರೆಸಿಪೀಸ್ ಟ್ರೈ ಮಾಡಿ ಹಾಕ್ತೀನಲ್ವ, ಅದಕ್ಕೋಸ್ಕರ ಇವತ್ತು ನನ್ನ ಮೈಂಡಲ್ಲಿ ಆಲ್ರೆಡಿ ಪ್ರಿಪೇರ್ ಆಗಿದ್ದೆ ದ್ಯಾಟ್ ಇವತ್ತು ತರಕಾರಿ ಪಲಾವ್ ಮತ್ತು ತರಕಾರಿದು ಸಲಾಡ್ ಜೊತೆಗೆ ಸೋಯಾ ಮಂಚೂರಿಯನ್ ಮಾಡೋಣ ಅಂತ. ಡೈಲಿ ಇದನ್ನೇ ಮಾಡೋಕ್ಕೆ ಬೋರ್ ಆಗಲ್ವಾ ಅಂತ ನಿಮ್ಗೇನಾದರೂ ಅನಿಸ್ತಿದ್ರೆ, ಅಂದರೆ ಬೇರೆ ವ್ಲಾಗ್ಸಲ್ಲೂ ಏನಾದರೂ ನೀವು ನೋಡಿದರೆ ಅಲ್ಲೂ ನಾನು ಯೂಶ್ವಲಿ ವೆಜಿಟೇಬಲ್ ಮತ್ತು ಸೋಯಾ ಮಾಡೇ ಇರ್ತೀನಿ. ಅದಕ್ಕೆ ಇಲ್ಲಿ ಹೇಳ್ತಿರೋದು. ಆಗುತ್ತೆ, ಆದರೆ ನಿಮ್ಗೇನಾದರೂ ಮನೇಲಿ ತಮ್ಮ, ಅಣ್ಣ ಅಥವಾ ಹಸ್ಬೆಂಡ್ ಯಾರಾದರೂ ಇದ್ದು ಅವ್ರು ಜಿಮ್ಗೆ ಹೋಗೋರಾಗಿದ್ದರೆ ನಿಮಗೆ ಗೊತ್ತಿರುತ್ತೆ ಎವ್ರಿ ಡೇ ಬೇಸಿಸಲ್ಲಿ ಇಷ್ಟೇ ಪ್ರೋಟೀನ್ ತಿನ್ನಬೇಕು, ಇಷ್ಟೇ ಕಾಪ್ಸ್ ತಿನ್ನಬೇಕು, ಇಷ್ಟೇ ಫೈಬರ್ ತಿನ್ನಬೇಕು, ಅದೆಲ್ಲ ರೂಲ್ಸ್ ಇರುತ್ತೆ. ನಮ್ಮ ಮನೇಲೂ ಅದೇ ಕೇಸ್. ನಾನು ವೆಯ್ಟ್ ಗೇನ್ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದೀನಿ, ನನ್ನ ಹಸ್ಬೆಂಡ್ ವೆಯ್ಟ್ ಲೂಸ್ ಮಾಡಬೇಕು ಅಂತ ಡಯಟ್ ಮಾಡ್ತಿದ್ದಾರೆ. ಸೊ ಇಬ್ರಿಗೂ ಇಷ್ಟ ಆಗೋ ಥರ ಫುಡ್ ಮಾಡಬೇಕು ನಾನು ಎವ್ರಿ ಡೇ. ನನಗೆ ಹೆಂಗೆ ಅಂದರೆ ಬರೀ ಸಲಾಡು, ಬರೀ ಮಂಚೂರಿಯನ್ನು ಅದನ್ನೇ ನನಗೆ ಮೀಲ್ಸ್ ಥರ ತಿನ್ನೋಕ್ಕಾಗಲ್ಲ. ಪ್ರಾಪರಾಗಿ ಯಾವುದಾದ್ರೂ ಒಂದು ಸೌತ್ ಇಂಡಿಯನ್ ಮೀಲ್ ಜೊತೆ ಅದನ್ನು ಸೈಡ್ಸ್ ಆಗಿ ತಿಂತೀನಿ. ಬಟ್ ಅವರು ಆಪೋಸಿಟ್. ಅದಕ್ಕೆ ಅವ್ರು ಬೇಕಾದರೆ ಸೋಯಾ ಮತ್ತು ವೆಜಿಟೇಬಲ್ ಸಲಾಡ್ ಅದನ್ನೆಲ್ಲ ಮೀಲ್ಸ್ ಥರನೇ ತಿಂತಾರೆ. ಸೊ ಈಗ ಇಬ್ಬರಿಗೂ ಆಗೋ ಥರ 50-50 ಲೈಕ್ ಆಗೋ ಥರ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಇಲ್ಲಿ ಇಬ್ಬರಿಗಾಗೋಷ್ಟು ತರಕಾರಿ ಹೆಚ್ಕೊತಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಆನಿಯನ್ನು, ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ, ಒಂದು 3-4 ಬೀನ್ಸು ಮತ್ತು ಒಂದು ಕ್ಯಾರೆಟ್, ಇಷ್ಟೆಲ್ಲನೂ ಕೂಡ ನೀಟಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊತಿದ್ದೀನಿ. ಆ್ಯಕ್ಚುಲಿ ಆಲೂಗೆಡ್ಡೆ ಹಾಕಿದರೆ ಚೆನ್ನಾಗಿರ್ತಿತ್ತು, ನಾನು ಇವಾಗ ನೋಡಿಕೊಂಡೆ ಆಲೂಗೆಡ್ಡೆ ಖಾಲಿ ಆಗಿದೆ. ಈ ಮೂಲಂಗಿ ಮತ್ತು ಬದನೆಕಾಯಿ ಇದನ್ನು ಬಿಟ್ಬಿಟ್ಟು ಆಲ್ಮೋಸ್ಟ್ ಮನೇಲಿ ಯಾವುದಾದ್ರೂ ಬೇರೆ ತರಕಾರಿ, ಬ್ರಾಕ್ಲಿ, ಕಾರ್ನ್ಸು ಮತ್ತು ಬಟಾಣಿ ಇದೆಲ್ಲ ಹಾಕಿದ್ರೂ ಪಲಾವ್ ಚೆನ್ನಾಗಿರುತ್ತೆ. ಇಲ್ಲಿ ನಂದು ಆಲ್ಮೋಸ್ಟ್ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದಾಯಿತು. ನಾನು ಮತ್ತು ಇನ್ನೊಂದೇನೆಂದರೆ ತಿಂಡಿನ ಒಂದೇ ಟೈಮ್ಗೆ ಆಗೋ ಥರ ಮಾಡ್ತೀನಿ. ಮಧ್ಯಾಹ್ನ ಮತ್ತೆ ಅದೇ ಉಳ್ಕೊಂಡಿರೋ ತಿಂಡಿ ತಿನ್ನೋಕ್ಕೆ ನನಗೇ ಬೋರ್ ಆಗುತ್ತೆ. ಸೊ ಮಧ್ಯಾಹ್ನ ಏನಾದರೂ ಬೇರೆ ಮಾಡ್ಕೊಂಡ್ರಾಯ್ತು ಅಂತ ಯಾವಾಗೂ ಯೂಶ್ವಲಿ ಒಂದೇ ಟೈಮ್ಗೆ ಮಾಡೋದು. ಇಲ್ಲಿ ರುಬ್ಕೊಳ್ಳೋಕ್ಕೆ ಅಂತ ಒಂದು 3 ಮೆಣಸಿನ್ಕಾಯಿ, ಜೊತೆಗೆ ಒಂದು 8-10 ಎಸಳು ಬೆಳ್ಳುಳ್ಳಿ, ಒಂದು 2 ಇಂಚಷ್ಟು ಶುಂಠಿ, ಜೊತೆಗೆ ಸ್ವಲ್ಪ ಬಟಾಣಿ ಇತ್ತು, ಅದನ್ನು ಬಿಡಿಸ್ಬಿಟ್ಟು ಇಲ್ಲಿ ಸೈಡಿಗೆ ಇಟ್ಕೊಂಡಿದ್ದೀನಿ. ಜೊತೆಗೆ 1 ಹಿಡಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ತೊಗೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರ್ಗೆ ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಜೊತೆಗೆ ಶುಂಠಿ ಇಷ್ಟನ್ನು ಹಾಕಿ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಅರ್ಧ ಲೋಟದಷ್ಟು ಮಾತ್ರ ನೀರು ಹಾಕಿ ಫೈನ್ ಪೇಸ್ಟಾಗಿ ರುಬ್ಕೊತೀನಿ. ಈ ಮಿಕ್ಸ್ಚರು ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿ ಇರೋದು ಬೇಡ. ನೋಡಿ ನೀರು ಹಾಕ್ಕೊಂಡು ಇದನ್ನು ರುಬ್ಕೊಳ್ಳಿ. ಇವಾಗ ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡು 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಅದಕ್ಕೆ ಹೋಲ್ ಸ್ಪೈಸಸ್ ಅಂದರೆ ಪಲಾವ್ ಮಸಾಲೆ ಹಾಕ್ಕೊಂಡು ಜೊತೆಗೆ ಹೆಚ್ಚಿಟ್ಕೊಂಡಿದ್ದೆ ಅಲ್ವಾ ಈರುಳ್ಳಿ, ಅದನ್ನು ಹಾಕಿ ಅದು ಈರುಳ್ಳಿ ಬ್ರೌನ್ ಕಲರ್ ಆಗೋವರೆಗೂ ರೋಸ್ಟ್ ಆದಮೇಲೆ ಟೊಮ್ಯಾಟೊ ಮತ್ತು ರುಬ್ಬಿಟ್ಕೊಂಡಿರೋ ಮಿಕ್ಸ್ಚರ್ ಹಾಕ್ತಾಯಿದ್ದೀನಿ. ಇದು ಹಸಿ ಸ್ಮೆಲ್ ಇರುತ್ತೆ, ಹಸಿ ಸ್ಮೆಲ್ ಹೋಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಒಂದು 2 ನಿಮಿಷ ನೀಟಾಗಿ ಬೇಯಿಸ್ಕೊಂಡು ಈಗ ಅದಕ್ಕೆ ಬಟಾಣಿ ಹಾಕ್ಕೊತಿದ್ದೀನಿ. ಇಲ್ಲಿ ಆಲ್ರೆಡಿ ಮೆಣಸಿನ್ಕಾಯಿ ಹಾಕ್ಕೊಂಡಿರೋದ್ರಿಂದ ಅಚ್ಚ ಖಾರದ ಪುಡಿನ ಅರ್ಧ ಸ್ಪೂನ್, 1 ಸ್ಪೂನಷ್ಟು ಧನಿಯಾ ಪುಡಿ, 1/4 ಸ್ಪೂನಷ್ಟು ಅರಿಶಿನ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಇಲ್ಲಿ ಜಾರಲ್ಲಿ ಉಳ್ಕೊಂಡಿರುತ್ತಲ್ವ ಅದನ್ನು ಕೂಡ ಸ್ವಲ್ಪ ನೀರು ಹಾಕ್ಕೊಂಡು ಕುಕ್ಕರಲ್ಲಿ ಹಾಕ್ಕೊತಿದ್ದೀನಿ. ಈ ಲೋಟದಲ್ಲಿ 3/4 ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಸೊ ಅದ್ರ ಡಬಲ್ ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಕುದಿ ಬಂದ ಮೇಲೆ ಅದಕ್ಕೆ ತೊಳೆದಿಟ್ಕೊಂಡಿದ್ದೀನಲ್ಲ ಆ ಅಕ್ಕಿ ಹಾಕ್ಕೊತಿದ್ದೀನಿ. ಇವಾಗ ಇದನ್ನು ನಾನು ಸಡನ್ನಾಗಿ ಮುಚ್ಚಲ್ಲ, ಯಾಕಂದರೆ ಅದು ಅಕ್ಕಿಯೆಲ್ಲ ಕೆಳಗಡೆನೇ ಕೂತ್ಬಿಡುತ್ತೆ. ಸೊ ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಿ ಇದೇ ಟೈಮಲ್ಲಿ ಸ್ವಲ್ಪ ಉಪ್ಪು ನೋಡ್ಕೊಳ್ಳಿ. ಒಂದು ಸಲ ವಿಷಲ್ ತೆಗೆದ್ಮೇಲೆ ನಾವೇನು ಮಾಡೋಕ್ಕಾಗಲ್ಲ. ಇಲ್ಲಿ ಉಪ್ಪು ಕಡಿಮೆ ಇದ್ದರೆ ಉಪ್ಪು ಹಾಕ್ಕೊಂಡು 1-2-3 ವಿಷಲ್ಲು ಇದನ್ನು ಕೂಗಿಸ್ಕೊಳ್ಳಿ.
ಇವಾಗ ಇದು ವಿಷಲ್ ಬರೋ ಟೈಮಲ್ಲಿ ವೆಜಿಟೇಬಲ್ ಸಲಾಡ್ ಮಾಡೋಕ್ಕೆ ಅಂತ ಬೀನ್ಸ್ ಮತ್ತು ಕ್ಯಾರೆಟ್ನ ತಿನ್ನಾಗಿ ಕಟ್ ಮಾಡಿಕೊಂಡು ಅದ್ರ ಜೊತೆಗೆ ಉದ್ದುದ್ದಾಗಿ ಕಟ್ ಮಾಡಿ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು 4-5 ನಿಮಿಷ ಬೇಯಿಸ್ಕೊತೀನಿ. ಇದು ಯಾವ ಥರ ಅಂದರೆ ತಿನ್ನುವಾಗ ಕ್ರಿಸ್ಪಿನೆಸ್ ಫೀಲ್ ಕೂಡ ಇರಬೇಕು ಮತ್ತು ತುಂಬ ಮೆತ್ತಗೆ ಅಂತಲೂ ಕೂಡ ಅನ್ನಿಸ್ಬಾರ್ದು. ಆ ಥರ ಒಂದು 4-5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಸಾಕು. ಇವಾಗ ಇಲ್ಲಿ ಬೇಯ್ತಿದೆ, ಆಲ್ಮೋಸ್ಟ್ 4 ನಿಮಿಷ ಆಗಿದೆ, ಬೆಂದಿದೆ. ಇದು ಇಷ್ಟು ಬೆಂದರೆ ಸಾಕು. ಇದನ್ನು ನಾನು ಐಸ್ ಕ್ಯೂಬ್ಸ್ ಹಾಕಿದ್ದೀನಲ್ಲ ಆ ವಾಟರಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಇದೇನು ಮ್ಯಾಂಡೇಟರಿ ಅಲ್ಲ, ನೀವು ಹಂಗೇ ಬೇಕಾದರೂ ಯೂಸ್ ಮಾಡ್ಬೋದು. ಆದರೆ ಐಸ್ ವಾಟರ್ ಒಳಗೆ ಬೇಯಿಸಿರೋ ತರಕಾರಿ ಸೊಪ್ಪು ಅದೇನಾದರೂ ಹಾಕಿದರೆ ಕಲರ್ ಹಂಗೆ ರಿಟೈನ್ ಆಗುತ್ತೆ ಅಂತಾರೆ. ಅದಕ್ಕೋಸ್ಕರ ನಾನು ಇತ್ತಲ್ವಾ ಅಂತ ಯೂಸ್ ಮಾಡಿದ್ದೀನಿ ಅಷ್ಟೇ. ಈಗ ಇಲ್ಲಿ 1 ಸ್ಪೂನ್ ಆಲಿವ್ ಆಯಿಲು ಜೊತೆಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿ, ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡು ಬೇಯಿಸಿಟ್ಕೊಂಡಿದ್ದೀನಲ್ವ ತರಕಾರಿ ಅದನ್ನು ಹಾಕಿ ನೀಟಾಗಿ ಇದಕ್ಕೊಂದು ಮಿಕ್ಸ್ ಕೊಡ್ತೀನಿ. ಇಲ್ಲಿ ಸ್ವಲ್ಪ ಎಳ್ಳು ಮತ್ತು ಚಾಟ್ ಪೌಡರ್ ಕೂಡ ನಾನು ಹಾಕಿದ್ದೀನಿ. ಅದನ್ನು ಶೂಟ್ ಮಾಡೋದು ಮರೆತೆ, ನೀವು ಹಾಕ್ಕೊಳ್ಳಿ, ಆ ಟೇಸ್ಟ್ ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಇವಾಗ ಎಲ್ಲ ಪ್ರಿಪೇರ್ ಆಯಿತು. ಪಲಾವ್ದು ವಿಷಲ್ ಕೂಡ ಹೋಗಿದೆ. ಇವಾಗ ನೋಡೋಣ ಹೆಂಗಾಗಿದೆ ಅಂತ. ನಾನು 3 ವಿಷಲ್ ಹಾಕ್ಸಿದೆ. ಉದ್ರುದ್ರಾಗಿ ಆ್ಯಕ್ಚುಲಿ ತುಂಬ ಚೆನ್ನಾಗಾಗಿದೆ. ಸೊ ಇವಾಗ ಇದು ರೆಡಿ ಆಯಿತು. ಇಲ್ಲಿ ಆಲ್ರೆಡಿ ನಾನು ಸೋಯಾನೂ ಕೂಡ ಮಾಡಿಬಿಟ್ಟು ಇಟ್ಟಿದ್ದೀನಿ. ಆ ರೆಸಿಪಿನ ಇಲ್ಲಿ ಏನಕ್ಕೆ ಹಾಕಿಲ್ಲ ಅಂದರೆ ಬೇರೆ ವ್ಲಾಗಲ್ಲಿ ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ಅದೊಂಥರ ಬೇಸಿಕ್ ಸೈಡ್ಸ್ ನಮ್ಮ ಮನೇಲಿ, ಬಿಕಾಸ್ ಅದರಲ್ಲಿ ಪ್ರೋಟೀನ್ ಇರುತ್ತೆ ಅಂತ ಎವ್ರಿಡೇ ಬೇಸಿಸಲ್ಲಿ ಮಾಡ್ತೀನಿ. ಮತ್ತೆ ಅದನ್ನೇ ಅಪ್ಲೋಡ್ ಮಾಡೋದು ಏನು ಅಂತ ನಾನು ಮಾಡಿಲ್ಲ ಅಷ್ಟೇ. ಇವಾಗ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಯಿತು. ಇದಾಗಿದ್ದಾದಮೇಲೆ ಪೂಜೆ ಮಾಡಿಬಿಟ್ಟು ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡು ಸ್ನಾನ ಎಲ್ಲ ಮುಗಿಸಿ ಪೂಜೆಗೂ ಕೂಡ ರೆಡಿ ಮಾಡಿಕೊಂಡು ಪೂಜೆ ಕೂಡ ಆಯಿತು. ಇದಾಗಿದ್ದಾದಮೇಲೆ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಇವತ್ತು ನಂದು ಔಟ್ಸೈಡ್ ಸ್ವಲ್ಪ ನಂದು ವರ್ಕ್ ರಿಲೇಟೆಡ್ ಏನೋ ಕೆಲಸ ಇದೆ, ಅದಕ್ಕೆ ಹೋಗಬೇಕು. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನೀವು ನಾನು ಮಾಡಿದ್ದೇನಾದರೂ ರೆಸಿಪೀಸ್ಗಳನ್ನ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ. ನಿಮ್ಗೇನಾದರೂ ಮಿಸ್ ಆಯಿತಾ ಅಥವಾ ನಿಮಗೂ ಚೆನ್ನಾಗಿ ಬಂತಾ ಅಂತ ಕಮೆಂಟ್ ಮಾಡಿ. ಅಥವಾ ನಿಮ್ಮ ಮನಸ್ಸಲ್ಲಿ ಏನಾದರೂ ನಾನು ಹೊಸ ರೆಸಿಪಿಗಳನ್ನ ಟ್ರೈ ಮಾಡಬೇಕು ಅಂತ ಇದ್ದರೆ ಅದನ್ನು ಕಮೆಂಟಲ್ಲಿ ಹೇಳಿ, ನಾನು ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.